ನಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ನೆಕ್ಸ್ಟ್ ಬಾಡಿ ಯಾವುದಂತಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದನ್ನು ಕನ್ನಡದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಈ ಲೆಕ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹ್ಯೂಮನ್ ರೈಟ್ಸ್ ಅಂತಂದರೆ ಏನು? ಹ್ಯೂಮನ್ ರೈಟ್ಸ್ ಯಾವುದೇ ಕಾನ್ಸ್ಟಿಟ್ಯೂಷನ್ ಆಗಲಿ, ಯಾವುದೇ ಲಾ ಆಗಲಿ ಅಥವಾ ಯಾವುದೇ ಬಾಡಿ ಆಗಲಿ ನಮ್ಗೆ ರೈಟ್ಸ್ ಕೊಟ್ಟಿರೋದಿಲ್ಲ. ಇದೇನಂತಂದರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದಮೇಲೆ ನಮ್ಗೆ ನ್ಯಾಚುರಲಿ ಈ ಹ್ಯೂಮನ್ ರೈಟ್ಸ್ ನಮ್ಮ ಹತ್ರ ಇರುತ್ತೆ. ಅಕಸ್ಮಾತ್ ಈ ಹ್ಯೂಮನ್ ರೈಟ್ಸ್ ವೈಲೇಷನ್ ಆದರೆ ನಮ್ಗೆ ಯಾರಾದರೂ ನಮ್ಮ ಪಂಚಾಯತಿ ಹೇಳ್ಕೊಳಕ್ಕೆ ಯಾರಾದರೂ ಬೇಕಲ್ಲ, ಅದ್ರ ಸಲುವಾಗಿ ಈ ಬಾಡಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂಥೇಳಿ. ಸೊ ಈಗ ಈ ಹೋಲ್ ಲೆಕ್ಚರಲ್ಲಿ ನಾವೇನೇನು ತಿಳ್ಕೊಳಕ್ಕೆ ಟ್ರೈ ಮಾಡೋಣ ಅಂತಂದರೆ ಇದ್ರ ಕಾಂಪೋಸಿಷನ್ ಏನು ಈ ಕಮಿಷನ್ದು, ಆಮೇಲೆ ಅಪಾಯಿಂಟ್ ಯಾರು ಮಾಡ್ತಾರೆ, ಯಾವ ಕಮಿಟಿ ಮಾಡ್ತದೆ, ಆಮೇಲೆ ಫಸ್ಟ್ ಆಫ್ ಆಲ್ ಹ್ಯೂಮನ್ ರೈಟ್ಸ್ ಅಂದ್ರೇನು, ಅದರ ಫುಲ್ ಡೀಟೇಲಾಗಿ ಹ್ಯೂಮನ್ ರೈಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಬಾಡಿ ಹ್ಯೂಮನ್ ರೈಟ್ಸ್ ಸಲುವಾಗಿ ಅಪಾಯಿಂಟ್ ಮಾಡಿದ್ದಾರೆ, ಅದಾದಮೇಲೆ ಇವ್ರ ಫಂಕ್ಷನ್ಸ್ ಏನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ದು, ಆಮೇಲೆ ಈ ಕಮಿಷನ್ನ ಇನ್ನೂ ಇಂಪ್ರೂವ್ ಮಾಡ್ಬೋದಾ, ಏನಾದರೂ ಫ್ಲಾಗಳಿದ್ದೇ ಇರ್ತವೆ ಎಲ್ಲ ಬಾಡಿಯಲ್ಲಿ, ಆಮೇಲೆ ಎಲ್ಲ ಸ್ಟ್ಯಾಟ್ಯೂಟಲ್ಲಿ ಏನಾದರೂ ಫ್ಲಾಗಳಿರುತ್ತೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಏನಾದರೂ ಸಜೆಷನ್ಸ್ ಕೊಡ್ಬೋದಾ, ಆಮೇಲೆ ಇಲ್ಲಿವರೆಗೂ ಏನೇನು ಅಚೀವ್ಮೆಂಟ್ಸ್ ಮಾಡಿದೆ ಈ ಕಮಿಷನ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣಂತ ಈ ಲೆಕ್ಚರಲ್ಲಿ. NHRC ಸೆಟಪ್ ಆಗಿದ್ದು 1993ಯಲ್ಲಿ ಥ್ರೂ ಎನ್ ಆ್ಯಕ್ಟ್ ಯಾವುದು ಅಂತಂದರೆ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಂತ 1993 ಒಳಗೆ ಬಂದಿತ್ತು. ಸೊ ಅದ್ರ ಸಲುವಾಗಿ ಇದು ಸ್ಟ್ಯಾಟ್ಯೂಟರಿ ಬಾಡಿ ಅಂದ್ರೆ ಗೊತ್ತಾಯ್ತಲ್ಲ, ಏನಂದರೆ ಯಾವುದಾದ್ರೂ ಒಂದು ಸ್ಟ್ಯಾಟ್ಯೂಟ್ ಅಂದರೆ ಲಾ ಅಂತ ಕರಿತೀವಲ್ಲ, ಆ ಸ್ಟ್ಯಾಟ್ಯೂಟಿಂದ ಫಾರ್ಮ್ ಆಗಿರುವಂಥ ಬಾಡಿಗೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ. ಅಕಸ್ಮಾತ್ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದ್ದರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಹ್ಯೂಮನ್ ರೈಟ್ ಏನಾದರೂ ವೈಲೇಷನ್ ಆದರೆ ಅದನ್ನೆಲ್ಲ ನೋಡ್ತಕ್ಕಂಥ ಬಾಡಿ, ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ದ ಕಂಟ್ರಿ. ಆಮೇಲೆ ಇದನ್ನು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ಯಾರಿಸ್ ಪ್ರಿನ್ಸಿಪಲ್ 1991ನಲ್ಲಿ ಪ್ಯಾರಿಸ್ ಕಾನ್ಫರೆನ್ಸ್ ಅಂತ ಕಂಡಕ್ಟ್ ಮಾಡಿದರು ಯುನೈಟೆಡ್ ನೇಷನ್ದವರು. ಆ ಕಾನ್ಫರೆನ್ಸ್ದು ರಿಸಲ್ಟೇ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದು 1993ರಲ್ಲಿ ಸೆಟಪ್ ಆಯಿತು. ಆಮೇಲೆ ಇದ್ರ ಕಾಂಪೋಸಿಷನ್ ಒಬ್ಬರು ಚೇರ್ಪರ್ಸನ್ ಇರ್ತಾರೆ, 5 ಜನ ಮೆಂಬರ್ಸ್ ಇರ್ತಾರೆ. ಆಮೇಲೆ ಈ ಚೇರ್ಪರ್ಸನ್ ಯಾರು ಇರ್ತಾರಲ್ಲ ಅವ್ರು ಕಂಪಲ್ಸರಿಲಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು, ಅಥವಾ ಪ್ರೆಸೆಂಟ್ಲಿ ಸರ್ವಿಂಗ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಇರಬೇಕು ಕಂಪಲ್ಸರಿಲಿ. ಅದಾದಮೇಲೆ ಮೆಂಬರ್ಸ್ ಇರ್ತಾರಲ್ಲ, ಟೋಟಲ್ 5 ಮೆಂಬರ್ಸ್ ಇರ್ತಾರಲ್ಲ, ಅದರಲ್ಲಿ 2 ಮೆಂಬರ್ಸ್ ಇರ್ತಾರಲ್ಲ ಅದು ಸುಪ್ರೀಂ ಕೋರ್ಟ್ ಜಡ್ಜ್, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಅಥವಾ ಸರ್ವಿಂಗ್ ಆರ್ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ಬೋದು ಇದು. ಅದಾದಮೇಲೆ ಇನ್ನೂ 3 ಜನ ರಿಮೈನಿಂಗ್ ಪರ್ಸನ್ಸ್ ಇರ್ತಾರಲ್ಲ, ಈ 3 ಜನನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಹ್ಯೂಮನ್ ರೈಟ್ಸಲ್ಲಿ, ಅಂಥವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅದಾದಮೇಲೆ ಇದರಲ್ಲಿ 7 ಜನ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಇರ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂತಂದರೆ ಚೇರ್ಪರ್ಸನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ನ್ಯಾಷನಲ್ ಕಮಿಷನ್ ಫಾರ್ SC, ನ್ಯಾಷನಲ್ ಕಮಿಷನ್ ಫಾರ್ ST, ಆಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಯಾಟಗರೀಸ್, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಚೀಫ್ ಕಮಿಷನರ್ ಆಫ್ PWD ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಇರ್ತಾರಲ್ಲ, ಈ 7 ಜನ ಇದರಲ್ಲಿ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಇರ್ತಾರೆ. ಆಮೇಲೆ ಇವ್ರ ಅಪಾಯಿಂಟ್ಮೆಂಟ್ ಹೆಂಗಾಗುತ್ತೆ ಹೆಂಗಂತಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಇವ್ರನ್ನ. ಆಮೇಲೆ ಥ್ರೂ ಎ ಕಮಿಟಿ, ಆ ಕಮಿಟಿಯಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದರೆ ಟೋಟಲ್ 6 ಜನ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ ಅದರಲ್ಲಿ, ಆಮೇಲೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಸ್ಪೀಕರ್ ಆಫ್ ಲೋಕಸಭಾ ಇರ್ತಾರೆ, ಡೆಪ್ಯೂಟಿ ಚೇರ್ಪರ್ಸನ್ ಆಫ್ ರಾಜ್ಯಸಭಾ ಇರ್ತಾರೆ, ಅದಾದಮೇಲೆ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭಾ. ಟೋಟಲ್ ಈ ಕಮಿಟಿ ಎಲ್ಲ ಫಾರ್ಮ್ ಮಾಡ್ತೀವಲ್ಲ ನಾವು, ಸ್ಟ್ಯಾಟ್ಯೂಟರಿ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸ್ಟಡಿ ಮಾಡಬೇಕಾದ್ರೆ ಈ ಕಮಿಟೀಸಿಂದ ನಾವೇನು ಫಾರ್ಮ್ ಮಾಡ್ತೀವಲ್ಲ ಅದರಲ್ಲಿ ಬಿಗ್ಗೆಸ್ಟ್ ಕಮಿಟಿ ಇದು. ಟೋಟಲ್ 6 ಮೆಂಬರ್ಸ್ ಯಾವ ಬಾಡಿನೂ ಅಪಾಯಿಂಟ್ ಮಾಡೋಕ್ಕೆ ಕೊಡೋದಿಲ್ಲ. ಅದಕ್ಕೆ ಇದು ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಲಿಕ್ಕೆ ಇದು ಸಿಗ್ನಿಫಿಕೆಂಟ್. 6 ಜನ ಸೇರಿ ಈ ಚೇರ್ಪರ್ಸನ್ನ ಮೆಂಬರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಟರ್ಮ್ ಎಷ್ಟಿರುತ್ತೆ, 5 ಇಯರ್ಸ್ ಇರುತ್ತೆ ಅಥವಾ 70 ಇಯರ್ಸ್, ವಿಚ್ ಎವರ್ ಈಸ್ ಅರ್ಲಿಯರ್. ಆಮೇಲೆ ಆ್ಯಸ್ ಯೂಶ್ವಲ್ ನಾಟ್ ಎಲಿಜಿಬಲ್ ಫಾರ್ ಫರ್ದರ್ ಎಂಪ್ಲಾಯ್ಮೆಂಟ್. ಆಮೇಲೆ ಅವ್ರನ್ನ ಹೆಂಗೆ ರಿಮೂವ್ ಮಾಡ್ಬೋದು ನಾವು, ಪ್ರೆಸಿಡೆಂಟ್ ರಿಮೂವ್ ಮಾಡ್ತಾರೆ ಅವ್ರನ್ನ ಆನ್ ದ ಬೇಸಿಸ್ ಆಫ್
ಆ್ಯನ್ ಇನ್ಸಾಲ್ವೆಂಟ್ ಅಂತೇಳಿ ದಿವಾಳಿ ಆಗೋದ್ರೆ, ಅಥವಾ ಪೇಯ್ಡ್ ಎಂಪ್ಲಾಯ್ಮೆಂಟ್ ತೊಗೊಂಡಿದ್ರೆ ಹೊರಗಡೆ, ಇನ್ಫಾರ್ಮಿಟಿ ಆಫ್ ಬಾಡಿ ಆ್ಯಂಡ್ ಮೈಂಡ್ ಇದ್ದರೆ, ಅನ್ಸೌಂಡ್ ಮೈಂಡ್ ಇದ್ದರೆ, ಅಥವಾ ಯಾವುದಾದ್ರೂ ಒಫೆನ್ಸಲ್ಲಿ ಕನ್ವಿಕ್ಟ್ ಆಗಿದ್ದರೆ ಅಂಥವ್ರನ್ನ ರಿಮೂವ್ ಮಾಡ್ಬೋದು. ಆಮೇಲೆ ಇನ್ನೂ 2 ಗ್ರೌಂಡ್ ಇದೆ. ಮಿಸ್ಬಿಹೇವಿಯರ್ ಆ್ಯಂಡ್ ಇನ್ಕೆಪಾಸಿಟಿ ಮೇಲೆ ಕೂಡ ಇವ್ರನ್ನ ರಿಮೂವ್ ಮಾಡ್ಬೋದು. ಬಟ್ ಈ 2 ಕೇಸಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಆಗಿ ಸುಪ್ರೀಂ ಕೋರ್ಟ್ ಹೇಳಬೇಕು, ಇಲ್ಲ ಇವರು ಮಿಸ್ಟೇಕ್ ಮಾಡಿದ್ದಾರೆ ಅಥವಾ ಇವರು ಮಿಸ್ಬಿಹೇವಿಯರ್ ಮಾಡಿದ್ದಾರೆ, ಇವರು ಇನ್ಕೆಪಬಲ್ ಅದಾರ ಅಂತ ಹೇಳಿದರೆ ಅವಾಗ ಕೂಡ ರಿಮೂವ್ ಮಾಡ್ಬೋದು. ಈ ಹ್ಯೂಮನ್ ರೈಟ್ಸ್ ಅಂದರೆ ಏನಂತ ಡೀಟೇಲಾಗಿ ತಿಳ್ಕೊಳ್ಳೋಣ. ಏನು ಹ್ಯೂಮನ್ ರೈಟ್ಸ್ ಅಂದರೆ, ನಾರ್ಮಲ್ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ಹುಟ್ಟಿವಿ ಅಂದರೆ ನಮ್ಮ ಜೊತೆ ಇನ್ಹೆರೆಂಟ್ ಆಗಿ ಒಂದಿಷ್ಟು ರೈಟ್ಸ್ ಬಂದಿರ್ತಾವೆ, ಅದಕ್ಕೆ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ. ಆಮೇಲೆ ಇದರಲ್ಲಿ ನೀವು ಏನು ಗಂಡು ಹುಡುಗ ಇದ್ದೀರಾ, ಹೆಣ್ಣು ಹುಡುಗಿ ಇದ್ದೀರಾ, ಅಥವಾ ವೈಟ್ ಇದ್ದೀರಾ, ಬ್ಲ್ಯಾಕ್ ಇದ್ದೀರಾ, ಇಲ್ಲ ನೀವು ಆಫ್ರಿಕನ್ನ, ಏಷ್ಯನ್ನ, ಅಥವಾ ನೀವು ನೋಡೋಕ್ಕೆ ಬೇರೆ ಥರ ಕಾಣಿಸ್ತೀರಾ, ಏನೋ ಎತ್ನಿಸಿಟಿ ಬೇರೆ ಬೇರೆ ಇದೆ, ಅಥವಾ ನೀವು ಲ್ಯಾಂಗ್ವೇಜ್ ಬೇರೆ ಬೇರೆ ಇದೆ ನಿಮ್ಮದು, ಆ ಥರ ನೀವು ಬೇರೆ ಲ್ಯಾಂಗ್ವೇಜ್ ಮಾತಾಡ್ತೀರಾ, ಬೇರೆ ರಿಲಿಜನ್ ಇದೆ, ಆ ಥರ ಈ ಥರದ್ದು ಯಾವುದೇ ಕನ್ಸಿಡ್ರೇಷನ್ನ ಹ್ಯೂಮನ್ ರೈಟ್ಸಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸಾಗಿ ಹುಟ್ಟಿದ್ದೀವಿ ಅನ್ನೋ ಒಂದೇ ರೀಸನ್ ಸಾಕು ನಿಮ್ಗೆ ಹ್ಯೂಮನ್ ರೈಟ್ಸ್ ಇರ್ತಾವೆ ಅನ್ನೋದಕ್ಕೆ. ಆಮೇಲೆ ಹ್ಯೂಮನ್ ರೈಟ್ಸಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ತುಂಬ ಇನ್ಕ್ಲೂಡ್ ಇರುತ್ತೆ. ಅಂದರೆ ಇದನ್ನು ಇಂಥದ್ದಷ್ಟೇ ಅಂತ ಹೇಳೋಂಗಿಲ್ಲ, ಅದು ಟೈಮಿಗೆ ಎವಾಲ್ವ್ ಆಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಇದು ಹ್ಯೂಮನ್ ರೈಟ್ ಇದು. ಆಮೇಲೆ ಫ್ರೀಡಮ್ ಫ್ರಮ್ ಟಾರ್ಚರ್, ಸ್ಲೇವರಿ, ಫ್ರೀಡಮ್ ಫ್ರಮ್ ಒಪಿನಿಯನ್ ಆ್ಯಂಡ್ ಎಕ್ಸ್ಪ್ರೆಷನ್, ಈ ಥರದ್ದು ರೈಟ್ ಟು ವರ್ಕ್ ಆ್ಯಂಡ್ ಎಜುಕೇಷನ್, ಮೆನಿ ಮೋರ್. ಸೊ ಈ ಥರದ್ದು ಯಾವುದೇ ಥಿಂಗ್ ಇರ್ಬೋದು, ಇವೇನಾದರೂ ಅಕಸ್ಮಾತ್ ವೈಲೇಷನ್ ಆದರೆ ಅದನ್ನು ಹ್ಯೂಮನ್ ರೈಟ್ ವೈಲೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಇದು ಎಲ್ಲರಿಗೂ ಸಿಗುತ್ತೆ, ಯಾರೊಬ್ಬರು ಪರ್ಟಿಕ್ಯುಲರ್ ಗ್ರೂಪಿಗೆ, ಪರ್ಟಿಕ್ಯುಲರ್ ಪರ್ಸನ್ಗೆ ಅಂತೇನಿಲ್ಲ, ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ. ಈ ಹ್ಯೂಮನ್ ರೈಟ್ಸ್ದು ಬ್ಯಾಕ್ಗ್ರೌಂಡ್ ಏನು, ಫಸ್ಟ್ ಆಫ್ ಆಲ್ ಇಂಡಿಯಾದಾಗೆ ಹೆಂಗೆ ಎಂಟ್ರ್ ಹೊಡಿತು ಅಂತಂದರೆ ಅದನ್ನು ನೋಡೋಣ. ಬ್ಯಾಕ್ಗ್ರೌಂಡ್ ಬಗ್ಗೆ ಏನಂತಂದರೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂಥೇಳಿ ಫಸ್ಟ್ ಆಫ್ ಆಲ್ 1948 ಡಿಸೆಂಬರ್ 10 ಇದನ್ನು ಎಕ್ಸೆಪ್ಟ್ ಮಾಡಿದ್ರು. ಯುನೈಟೆಡ್ ನೇಷನ್ನಲ್ಲಿ ಡಿಕ್ಲರೇಷನ್ ಆಗಿತ್ತಿದು. ಅದಕ್ಕೆ ಈ ಡಿಸೆಂಬರ್ 10 ಇದರ ನಂತರ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಅದಾದಮೇಲೆ 1991 ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಂತೇಳಿ, ಪ್ಯಾರಿಸಲ್ಲಿ ಒಂದು ಕಾನ್ಫರೆನ್ಸ್ ಆಗುತ್ತಲ್ಲ, ಅದರಲ್ಲಿ ಇದು ಹ್ಯೂಮನ್ ರೈಟ್ಸ್ ಇಂಪಾರ್ಟೆನ್ಸ್ ಬಗ್ಗೆ, ಅದನ್ನು ಸ್ಟ್ರೆಂಗ್ದನ್ ಮಾಡ್ಬೇಕಂಥೇಳಿ, ಆ ಥರದ್ದು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇಡೀ ವರ್ಲ್ಡ್ ತುಂಬ ಸೆಟಪ್ ಮಾಡ್ಬೇಕಂಥೇಳಿ ಪ್ಯಾರಿಸ್ ಪ್ರಿನ್ಸಿಪಲ್ ಹೇಳ್ತೈತೆ. ಅದ್ರ ಥ್ರೂ 1993 ಇಂಡಿಯಾದಲ್ಲಿ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993ಗೆ ನಾವು ಸೆಟಪ್ ಮಾಡಿದ್ವಿ. ಆ ಆ್ಯಕ್ಟಿಂದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಸೆಟಪ್ ಆಗಿತ್ತು. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ 1993 ಆ ಥರದಾಗಿ ಬರೀ ಸೆಂಟ್ರಲಲ್ಲಿ ಅಷ್ಟೇ ಅಲ್ಲ, ಇವನ್ ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕೂಡ ಸೆಟಪ್ ಮಾಡಿರ್ತೀವಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಒಂದು ಬಾಡಿ ಇದೆ. ಆ ಬಾಡಿ ನಮ್ಮ NHRC ಥರ ಇಡೀ ವರ್ಲ್ಡಲ್ಲಿ ಕೆಲಸ ಮಾಡುತ್ತೆ. ಇದು ಆ್ಯಕ್ಚುಲಿ ಏನಂತಂದರೆ 2006 ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಸೆಟಪ್ ಆಗಿದ್ದು. ಬಟ್ ಅದಕ್ಕಿಂತ ಮುಂಚೆ ಈ ಥರದ ಇಂಟರ್ ಗೌರ್ಮೆಂಟಲ್ ಬಾಡಿ ಯಾವುದಿತ್ತು ಅಂದರೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅಂತಿತ್ತು. ಇದನ್ನು ರಿಪ್ಲೇಸ್ ಮಾಡಿ ದ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಸೆಟಪ್ ಮಾಡಿದರು 2006 ಥ್ರೂ ಎ ರೆಸಲ್ಯೂಷನ್. ಆಮೇಲೆ ಇವ್ರು ಏನಂತಂದರೆ ಸ್ಟ್ರೆಂಥನಿಂಗ್ ಆ್ಯಂಡ್ ಪ್ರಮೋಷನ್ ಆಫ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ದ ವರ್ಲ್ಡ್, ಟೋಟಲ್ ವರ್ಲ್ಡಲ್ಲಿ ಇವರೇ ಅದನ್ನೆಲ್ಲ ನೋಡೋದು. ಆಮೇಲೆ ಇವರು ಯುನೈಟೆಡ್ ನೇಷನ್ ಆಫೀಸ್ ಇದೆಲ್ಲ, ಒಂದು ಜೆನೆವಲ್ ಆಫೀಸ್ ಇದೆ, ಅಲ್ಲಿ ಮೀಟ್ ಆಗ್ತಾರೆ ಇವರೆಲ್ಲ. ಈ ಕೌನ್ಸಿಲ್ ಇದೆಲ್ಲ ಇಟ್ ಈಸ್ ಮೇಡ್ ಅಪ್ ಆಫ್ 47 ನೇಷನ್ ಮೆಂಬರ್ಸ್, ಸ್ಟೇಟ್ ವಿಚ್ ಆರ್ ಎಲೆಕ್ಟೆಡ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮೀಟ್ ಆದಾಗ ಬೇರೆ ಬೇರೆ ಬಾಡೀಸ್ ಇರ್ತವೆ. ಯುನಿಸೆಫ್ ಇರ್ಬೋದು, ಆ ಥರ ಎಲ್ಲ ಬಾಡೀಸ್ಗೂ ಅಪಾಯಿಂಟ್ ಮಾಡ್ತಾನೆ ಇರ್ತಾರೆ ಮೆಂಬರ್ ಕಂಟ್ರೀಸ್ನ. ಆ ಥರ ಹ್ಯೂಮನ್ ರೈಟ್ಸ್ ಕೌನ್ಸಿಲಲ್ಲಿ 47 ಮೆಂಬರ್ಸ್ ಇರ್ತಾರೆ, ಯುನೈಟೆಡ್ ನೇಷನ್ ಮೆಂಬರ್ಸು. ಅದರಲ್ಲಿ ಇಯರ್ಲಿ ಎಲೆಕ್ಷನ್ ಆಗಿ ಯಾರು ಇರಬೇಕು ಯಾರು ಇರಬಾರ್ದು ಅಂತೆಲ್ಲ ಡಿಸೈಡ್ ಮಾಡ್ತಾರೆ. ಅದರಲ್ಲಿ NHRC ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂದರೆ ಹ್ಯೂಮನ್ ರೈಟ್ ವೈಲೇಷನ್ ಆದಾಗ ಅದನ್ನು ಸೋಮೋಟೋ ಆದರೂ ತೊಗೋತಾರೆ. ಸೋಮೋಟೋ ಅಂದರೆ ಸೆಲ್ಫ್ ಅಂತ, ಅಂದರೆ ತಮ್ಮಷ್ಟಕ್ಕೆ ತಾವೇ. ಈಗ ಹೊರಗಡೆ ಎಲ್ಲರೂ ನ್ಯೂಸಲ್ಲಿ ನೋಡಿದ್ರು, ಅಕಸ್ಮಾತ್ ಎಲ್ಲಾದರೂ ಅವ್ರ ಕಿವಿಗೆ ಬಿತ್ತು ಅಂದರೆ ಅವ್ರು ಸೋಮೋಟೋ ಆಗಿ ಯಾರು ಕಂಪ್ಲೇಂಟ್ ಕೊಡೋದೇ ಬೇಕಾಗಿಲ್ಲ, ಅವರೇ ಓನಾಗಿ ಕಂಪ್ಲೇಂಟ್ಸ್ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಥ್ರೂ ಎ ಪೆಟಿಷನ್ ಕೂಡ ಹಾಕ್ಬೋದು ಜನ, ಅದಕ್ಕೆ ಹಾಕಿ ಅದರಲ್ಲಿಂದ ಇದು ಮಾಡೋದು ಥ್ರೂ ಎ ಪೆಟಿಷನ್. ಅದಾದಮೇಲೆ
ಯಾವುದೇ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಇರುತ್ತಲ್ಲ ಅದರಲ್ಲಿ ಇಂಟರ್ಫಿಯರೆನ್ಸ್ ಮಾಡುವಂಥ ಪವರ್ಸ್ ಇದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ. ಅಂದರೆ ಅದು ಕೇಸ್ ಮಾತ್ರ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾತ್ರ ಇರಬೇಕು. ಮತ್ತು ಯಾವುದೇ ಕೇಸಲ್ಲಿ ಎಲ್ಲ ಕೇಸಲ್ಲಿ ಕೂಡ ಹೋಗಿ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ನೆಲ್ಲ ಇಂಟರ್ಫಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಇವರು. ಆಮೇಲೆ ಯಾವುದೇ ಜೈಲಾಗಲಿ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಇಂಡಿಯಾದ ಟೆರಿಟೋರಿಯಲ್ಲಿ ಇರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಇವ್ರು ಹೋಗಿ ವಿಸಿಟ್ ಮಾಡ್ಬೋದು. ಆಮೇಲೆ ಅವ್ರಿಗೆ ಗೈಡೆನ್ಸ್ ಕೊಡ್ಬೋದು, ಸೂಪರಿಂಟೆಂಡೆನ್ಸ್ ಮಾಡ್ಬೋದು. ಆಮೇಲೆ ಅಲ್ಲಿರೋರಿಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಟ ಕಂಡೀಷನ್ಸ್ನೆಲ್ಲ ಇದು ಮಾಡಿ ರೆಕಮೆಂಡೇಷನ್ ಕೂಡ ಕೊಡ್ಬೋದು ಅವರು ಅಲ್ಲಿದ್ದವ್ರಿಗೆ. ಅದಾದಮೇಲೆ ಇವರು ಕಾನ್ಸ್ಟಿಟ್ಯೂಷನಲ್ಲಿ ಏನು ಪ್ರೊವಿಷನ್ಸ್ ಇರ್ತಾವಲ್ಲ ಹ್ಯೂಮನ್ ರೈಟ್ಸ್ ರಿಲೇಟೆಡು, ಆ ಥರ ಸೇಫ್ ಗಾರ್ಡ್ಸ್ ಅದನ್ನೆಲ್ಲನೂ ರಿವ್ಯೂ ಮಾಡಲಿಕ್ಕೆ ಏನಾದರೂ ಗೌರ್ಮೆಂಟಿಗೆ ರೆಕಮೆಂಡೇಷನ್ಸ್ ಕೊಡ್ಬೋದು, ಅಥವಾ ರೆಮಿಡಿಯಲ್ ಮೆಜರ್ಸ್ ಬಗ್ಗೆ ರೆಕಮೆಂಡೇಷನ್ ಗೌರ್ಮೆಂಟಿಗೆ ಕೊಡ್ಬೋದು ಇವರು. ಆಮೇಲೆ ರಿಸರ್ಚ್ ಕೂಡ ಇವರು ಟೇಕಪ್ ಮಾಡ್ತಾರೆ ಇನ್ ದ ಫೀಲ್ಡ್ ಆಫ್ ಹ್ಯೂಮನ್ ರೈಟ್ಸ್. ಇವರು ಇದು ಹ್ಯೂಮನ್ ರೈಟ್ಸ್ ಲಿಟ್ರಸಿ ಅಂತ ಕರಿತೀವಿ. ಅಂದರೆ ಹ್ಯೂಮನ್ ರೈಟ್ಸ್ ಬಗ್ಗೆ ಅವೇರ್ನೆಸ್ ಕ್ಯಾಂಪೇನ್ಸ್ ಆಗಲಿ ಅದರ ಲಿಟ್ರಸಿ ಬಗ್ಗೆ ಇವರು ಸ್ಟೆಪ್ಸ್ ತೊಗೋತಾರೆ. ಅದಾದಮೇಲೆ ಇವರಿಗೆ ಸಿವಿಲ್ ಕೋರ್ಟ್ ಪವರ್ಸ್ ಇರುತ್ತೆ. ಇವರು ಇಂಟ್ರಿಮ್ ರಿಲೀಫ್ ಡಿಕ್ಲೇರ್ ಮಾಡ್ಬೋದು, ಬೇಲ್ ಗ್ರ್ಯಾಂಟ್ ಮಾಡ್ಬೋದು, ಆ ಥರದ್ದೆಲ್ಲ ಪ್ರೊವಿಷನ್ಸ್ ಇವ್ರ ಹತ್ರ ಇರುತ್ತೆ. ಆಮೇಲೆ ಇವರು ಪೇಮೆಂಟ್ ಆಫ್ ಕಾಂಪನ್ಸೇಷನ್ ಇರುತ್ತಲ್ಲ ಈ ಡ್ಯಾಮೇಜಸ್ ಸಲುವಾಗಿ ಅದನ್ನು ರೆಕಮೆಂಡ್ ಮಾಡ್ಬೋದು ಅಥಾರಿಟಿಗೆ. ಇವರೇ ಅದನ್ನು ಏನಂತಾರಲ್ಲ ಕಾಂಪನ್ಸೇಷನ್ ಕೊಡಲಿಕ್ಕೆ ಪವರ್ಸ್ ಇರೋಂಗಿಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಯಾವುದೇ ಹ್ಯೂಮನ್ ರೈಟ್ ವೈಲೇಷನ್ ಆದರೆ ವಿತಿನ್ 1 ಇಯರ್ವರೆಗೂ ಮಾತ್ರ ಇವ್ರಿಗೆ ಪವರ್ಸ್ ಇರುತ್ತೆ. 1 ಇಯರ್ ಹಿಂದಿನ ಕೇಸ್ಗಳೆಲ್ಲ ಇರುತ್ತಲ್ಲ ಅದನ್ನು NHRC ಅವರು ಟೇಕಪ್ ಮಾಡೋಕ್ಕಾಗೋದಿಲ್ಲ ಇವರು. ಆಮೇಲೆ ಇವ್ರ ಕ್ರೆಡಿಬಿಲಿಟಿ ಎಲ್ಲ ಎಷ್ಟು ಲೆವೆಲ್ಗಿದೆ ಅಂತಂದರೆ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ನಂಬರ್ ಆಫ್ ಕಂಪ್ಲೇಂಟ್ಸ್ ಬರುತ್ತಲ್ಲ ಅದನ್ನು ನೋಡಿದರೆ ಗೊತ್ತಾಗ್ತೈತಿ ಇವ್ರು ಎಷ್ಟು ಕ್ರೆಡಿಬಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ ಅಂತೇಳಿ. ಯಾಕಂದರೆ ಎಲ್ಲಾದರೂ ನಾರ್ಮಲ್ ಹ್ಯೂಮನ್ ರೈಟ್ ವೈಲೇಷನ್ ಆದರೆ NHRC ಇದೆ ಅಂತನೋ ಒಂದು ಧೈರ್ಯದ ಮೇಲೆ ಅವ್ರಿಗೆಲ್ಲರೂ ಪೆಟಿಷನ್ ಹಾಕಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಹಂಗೆ ಲಾರ್ಜ್ ನಂಬರ್ ಆಫ್ ಕಂಪ್ಲೇಂಟ್ಸ್ ಬರೋದು ಇವ್ರ ಕ್ರೆಡಿಬಿಲಿಟಿಗೆ ಒಂದು ಸಾಕ್ಷಿ ಇದು. ಅದಾದಮೇಲೆ ಇವರು ಸೆಂಟ್ರಲ್ ಗೌರ್ಮೆಂಟಿಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ಸಿಗೆ ಸೂಟಬಲ್ ಸ್ಟೆಪ್ಸ್ ತೊಗೊರಿ ಅಂಥೇಳಿ ಈ ಹ್ಯೂಮನ್ ರೈಟ್ ವೈಲೇಷನ್ ಆದಲ್ಲಿ ಇಂಥ ಸ್ಟೆಪ್ಸ್ ತೊಗೊರಿ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಂತ ರೆಕಮೆಂಡೇಷನ್ಸ್ ಮಾಡ್ತಾರೆ. ಆಮೇಲೆ ಎವ್ರಿ ಇಯರ್ ಇವ್ರ ರಿಪೋರ್ಟ್ನ ಪ್ರೆಸಿಡೆಂಟ್ಗೆ ಕೊಡ್ತಾರೆ, ಅವರು ಇಂಟರ್ನ್ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾವು ಇಷ್ಟೆಲ್ಲ ಬಾಡಿ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಇಷ್ಟು ಪವರ್ಸ್ ಎಲ್ಲ ಕೊಟ್ಟು ಇಷ್ಟು ಸ್ಟ್ಯಾಂಡರ್ಡ್ ಕ್ರೆಡಿಬಲ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದರೂ ಕೂಡ ಅದರಲ್ಲಿ ಒಂದಿಷ್ಟು ಫ್ಲಾಗಳಿದ್ದಾವೆ. ಅಂಥ ಫ್ಲಾಗಳನ್ನು ಕಡಿಮೆ ಮಾಡಿ ನಾವು ಇನ್ನೂ ಏನಾದರೂ ಈ ಬಾಡಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಕೆಲವೊಂದು ಸಜೆಷನ್ಸ್ನ ನಾವು ಗೌರ್ಮೆಂಟಿಗೆ ಕೊಡಬೇಕಾಗ್ತೈತೆ. ಆಮೇಲೆ ನಾವು ಎಕ್ಸಾಮಲ್ಲಿ ಬರಿತೀವಲ್ಲ ಆನ್ಸರ್ಸ್ NHRC ಇಂಪ್ರೂವ್ಮೆಂಟ್ ಸಲುವಾಗಿ ಆನ್ಸರ್ ಬರೀಬೇಕಾದ್ರೆ ಈ ಥರದ್ದು ಸೆಂಟೆನ್ಸ್ ನೀವು ಬರೆದ್ರೆ ತುಂಬ ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲೇನಂತಂದರೆ ಇದನ್ನು NHRCನ ಫುಲ್ಲಿ ರಿವ್ಯಾಂಪ್ ಮಾಡಿ ಇದನ್ನು ಮೋರ್ ಎಫೆಕ್ಟಿವ್ ಆಗುವಂಗೆ ಇನ್ನೂ ಏನಾದರೂ ಸ್ಟೆಪ್ಸ್ ತೊಗೋಬೋದು. ಇದನ್ನು ಒಂಥರ ಟ್ರೂಲಿ ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ ವೈಲೇಷನ್ ಇನ್ ದ ಕಂಟ್ರಿ ಮಾಡ್ಬೋದು. ಇದನ್ನು ನಾವು ಇದೇನಂತಂದರೆ ಹೆಂಗೆ ಮಾಡ್ಬೋದು ಅಂತಂದರೆ ಈ ಕಮಿಷನ್ ಕೊಡ್ತಕ್ಕಂಥ ಸಜೆಷನ್ಸ್ನಾಗಲಿ ಡಿಸಿಷನ್ಸನ್ನಾಗಲಿ ಎನ್ಫೋರ್ಸಿಬಲ್ ಮಾಡುವಂಥ ಒಂದು ಪ್ರೊವಿಷನ್ನು ಆ ಆ್ಯಕ್ಟಲ್ಲಿರಬೇಕು. ಆಮೇಲೆ ಈ ಮೆಂಬರ್ಸ್ ಇರ್ತಾರಲ್ಲ ಈ ಕಾಂಪೋಸಿಷನ್ ಸ್ವಲ್ಪ ಚೇಂಜ್ ಮಾಡಿ ಸಿವಿಲ್ ಸೊಸೈಟಿ ಆಮೇಲೆ ಆ್ಯಕ್ಟಿವಿಸ್ಟ್ ಇರ್ತಾರಲ್ಲ ಅಂಥ ಮೆಂಬರ್ಗಳನ್ನು ಅದರಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದು ಮೆಂಬರ್ಸ್ ಆಗಿ ಅಪಾಯಿಂಟ್ ಮಾಡಲಿಕ್ಕೆ ಏನಾದರೂ ಪ್ರೊವಿಷನ್ನ ಕೊಡಬೇಕಲ್ಲಿ. ಆಮೇಲೆ ಇವರಿಗೆ ಒಂದು ಇಂಡಿಪೆಂಡೆಂಟ್ ಕ್ಯಾಡರ್ ಆಫ್ ಸ್ಟಾಫ್ಸ್ ಅಂತ ಇರೋದಿಲ್ಲ. ಇವರು ಏನಾದರೂ ಎಕ್ಸಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇನಾದರೂ ಅಂದರೆ, ಆಮೇಲೆ ಇವರು ಏನಾದರೂ ಕಾಂಪನ್ಸೇಷನ್ ಕೊಡಬೇಕಂದ್ರೆ ಮತ್ತು ಯಾವುದೋ ಒಂದು ಅಥಾರಿಟಿ ರಿಕ್ವೆಸ್ಟ್ ಮಾಡಬೇಕು, ಅವರಿಗೆ ಅವರು ಡೈರೆಕ್ಷನ್ಸ್ ಕೊಡಬೇಕಂತ ಇರ್ತೈತಿ. ಇವ್ರದ್ದೇ ಓನ್ ಕ್ಯಾಡರ್ ಮೇಂಟೈನ್ ಮಾಡಿದರೆ ಅವರು ಈ ಹ್ಯೂಮನ್ ರೈಟ್ ವೈಲೇಷನ್ನ ತಡೆಗಟ್ಟುವಲ್ಲಿ ಭಾಳ ಸಫಲರಾಗ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಬರೀ ಗೌರ್ಮೆಂಟ್ ಒಂದೇ ಅಥವಾ NHRC ಒಂದೇ ವರ್ಕ್ ಮಾಡಿದರೆ ಹ್ಯೂಮನ್ ರೈಟ್ ವೈಲೇಷನ್ಸ್ನ ಪ್ರಿವೆಂಟ್ ಮಾಡ್ಬೋದು ಅಂತಲ್ಲ. ಸೊ ಇದ್ರ ಸಲುವಾಗಿ ಏನಂತಂದರೆ ಸ್ಟೇಟ್ ಮತ್ತು ನಾನ್ ಸ್ಟೇಟ್ ಆ್ಯಕ್ಟರ್ಸ್ನ ಏನೋ ಇವರು ಒಂದು ಟ್ಯಾಂಡಮಲ್ಲಿ ಒಂದು ಸಿಂಕ್ರನೈಸ್ ವೇದೊಳಗೆ ವರ್ಕ್ ಮಾಡಿದರೆ ನಾವು ಹ್ಯೂಮನ್ ರೈಟ್ಸ್ ಸಿಚುವೇಷನ್ನ ಇಂಡಿಯಾದಲ್ಲಿ ಆದ ಸಿಚುವೇಷನ್ನ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಇಷ್ಟೆಲ್ಲ ಫ್ಲಾಗಳಿದಾವೆ ಅಂತಂದ್ರೂ ಈ ಇದ್ದದ್ದು ಲಿಮಿಟೆಡ್ ಪವರ್ಸ್ನಾಗೇ ಇವ್ರು ಏನೇನು ಕೆಲಸ ಮಾಡಿದ್ದಾರೆ NHRC ಅಂತ ನೋಡ್ಬೋದು ನೀವು. ಈ
ಬಾಂಡೆಡ್ ಲೇಬರ್ ಅಬಾಲಿಷನ್ ಮಾಡುವಲ್ಲಿ NHRC ಪಾತ್ರ ತುಂಬ ಇದೆ. ಆಮೇಲೆ ರೈಟ್ ಟು ಫುಡ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಇವರು ಹ್ಯಾಂಡಲ್ ಮಾಡಿದ್ದಾರೆ. ಆಮೇಲೆ ಇವನ್ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೆಂಟ್ ಆ್ಯಕ್ಟ್ 1929 ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಚೈಲ್ಡ್ ಮ್ಯಾರೇಜಸ್ ಎಲ್ಲೆಲ್ಲಿ ಆಗ್ತಾರೆ ಅಲ್ಲೆಲ್ಲ ಹೋಗಿ, ಆಮೇಲೆ ಎಲ್ಲಾದರೂ ಒಂದು ಸಣ್ಣ ಕ್ಲೂ ಸಿಕ್ತಂದ್ರೆ ಕೂಡ ಅಲ್ಲಿ ಹೋಗಿ ಚೈಲ್ಡ್ ಮ್ಯಾರೇಜಸ್ನ ಸ್ಟಾಪ್ ಮಾಡಿದ್ದಾರೆ ಇವರು. ಆಮೇಲೆ ಚೈಲ್ಡ್ ಲೇಬರ್ ಅಬಾಲಿಷನ್ ಮಾಡಿದ್ದಾರೆ. ಇವರೆಲ್ಲ NGOs ಜೊತೆ ವರ್ಕ್ ಮಾಡಿದ್ದಾರೆ. ಕೈಲಾಸ್ ಸತ್ಯಾರ್ಥಿ ಅವರ NGO ಇದೆಯಲ್ಲ, ಅವ್ರ ಜೊತೆ ಕೂಡ ಇವರು ವರ್ಕ್ ಮಾಡಿ ಅದೆಲ್ಲ ಚೈಲ್ಡ್ ಲೇಬರ್ ಅಬಾಲಿಷನಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಆಮೇಲೆ ಗೈಡ್ ಬುಕ್ ಫಾರ್ ಮೀಡಿಯಾ ಆ್ಯಂಡ್ ಸೆಕ್ಸುವಲ್ ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್. ಯೂಶ್ವಲಿ ಏನಂತಾರೆ, ಈ ಮೀಡಿಯಾದಲ್ಲಿ ಯೂಶ್ವಲಿ ಯಾವುದಾದ್ರೂ ಸೆಕ್ಷುವಲ್ ಅಸಾಲ್ಟ್ ಆಗಿರುತ್ತೆ ಒಂದು ಚೈಲ್ಡ್ ಮೇಲೆ ಅಂತಂದರೆ ಅವ್ರ ಹೆಸರು ತೋರಿಸೋದಾಗಲಿ, ಫೋಟೋ ತೋರಿಸೋದಾಗಲಿ ಇನ್ಸೆನ್ಸಿಟಿವ್ ಆಗಿರ್ಬೇಕಂತೆಲ್ಲ ಇವರು ಗೈಡ್ಲೈನ್ಸ್ ಕೊಟ್ಟಿದ್ದೇ ಇವರು ಆ್ಯಕ್ಚುಲಿ. ಆಮೇಲೆ ವುಮೆನ್ ಮತ್ತು ಚಿಲ್ಡ್ರನ್ ಟ್ರಾಫಿಕಿಂಗ್ ರಿಲೇಟೆಡ್ ಇಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಸೆಕ್ಸ್ ಟೂರಿಸಮ್, ಆಮೇಲೆ ಟ್ರಾಫಿಕಿಂಗಲ್ಲಿ ತುಂಬ ಗೈಡ್ಲೈನ್ಸ್ನ ಗೌರ್ಮೆಂಟಿಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಡೆಸ್ಟಿಟ್ಯೂಟ್ ವುಮೆನ್ಸ್ ಇರ್ತಾರಲ್ಲ, ಅಂದರೆ ಈ ಮನೆಯಿಂದೆಲ್ಲ ಹೊರಗಡೆ ಹಾಕಿರ್ತಾರಲ್ಲ ವುಮೆನ್ಸ್ನ, ಎಲ್ಲಿ ಗತಿ ಇರಲಾರ್ದಂಥ ಹೆಣ್ಮಕ್ಳು ಇರ್ತಾರಲ್ಲ ಅಂಥವನ್ನ ವೃಂದಾವನ್ ಅಂತ ಬರುತ್ತೆ, ಬೃಂದಾವನ್ ಅಂತ ನಾವು ಕರಿತೀವಲ್ಲ ಮಥುರಾ ಹತ್ರ, ಅಲ್ಲಿ ಇವ್ರನ್ನೆಲ್ಲ ರಿಹ್ಯಾಬಿಲಿಟೇಷನ್ ಮಾಡಿದ್ದಾರೆ NHRC ಅವರು. ಅದಾದಮೇಲೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್, ಇದ್ರ ಮೇಲೆ ಅಂತೂ ರೀಸೆಂಟ್ ಡೇಸ್ನಾಗೆ ತುಂಬ ಕೆಲಸ ಮಾಡಿದ್ದಾರೆ ಇವರು. ಅದನ್ನೆಲ್ಲ ಮ್ಯಾನ್ ಹೋಲ್ನೆಲ್ಲ ನಾರ್ಮಲಾಗಿ ಎಲ್ಲ ಜನ ಇಳಿದು, ಆಮೇಲೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯವ್ರು ಅಷ್ಟೇ ಅಲ್ಲಿ ಇಳಿದು ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಅವರು ವೈರಸ್ಸು, ಬ್ಯಾಕ್ಟೀರಿಯಲ್ ಡಿಸೀಸಸ್ ಎಲ್ಲ ಬರ್ತಿತ್ತು. ಹೀಗಾಗಿ ಮನುಷ್ಯರನ್ನ ಯೂಸ್ ಮಾಡೋಂಗೇ ಇಲ್ಲ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಸಲುವಾಗಿ ಅಂಥೇಳಿ ಅದಕ್ಕೆಲ್ಲ ರೋಬೋಟಿಕ್ಕು ಅಥವಾ ಆ ಥರದ್ದು ಏನಾದರೂ ಮಷಿನ್ಸ್ನೆಲ್ಲ ಫೈಂಡ್ ಮಾಡಿ ಮಾಡಿಸ್ರಿ. ಸೊ ಇದನ್ನು ಇರಲೇಬಾರ್ದು ಇಂಥ ನಾಗರಿಕ ಸಮಾಜದಾಗ ಅಂಥೇಳಿ ಇವರು ಅದನ್ನು ಅಬಾಲಿಷನ್ ಮಾಡಬೇಕಾದ್ರೆ ತುಂಬ ಕೆಲಸ ಮಾಡಿದ್ದಾರೆ. ಆಮೇಲೆ ದಲಿತ್ ಇಶ್ಯೂಸನ್ನು ಇರ್ಬೋದು, ಆಮೇಲೆ ಡಿಸೇಬಲ್ ಪರ್ಸನ್ಸ್ ಇಶ್ಯೂಸನ್ನು ಇರ್ಬೋದು, ಟೈಮ್ಗೆ ಇವರು ಅದ್ರ ರಿಲೇಟೆಡ್ ಟೇಕಪ್ ಮಾಡಿದ್ದಾರೆ ಇಶ್ಯೂಸ್ನೆಲ್ಲ. ಥ್ಯಾಂಕ್ ಯು. ಆ್ಯಂಡ್ ನಾವು ಇಲ್ಲಿವರೆಗೆ ಏನು ನೋಡಿದ್ವಿ ಅಂತಂದರೆ NHRC ಅದರ ಇಂಪಾರ್ಟೆನ್ಸು, ಆಮೇಲೆ ಅದ್ರ ಕಂಪೋಸಿಷನ್ಸ್ ಏನೇನಿತ್ತು, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಆಮೇಲೆ ಒಬ್ಬರು CGI ಅದಕ್ಕೆ ಚೇರ್ಮನ್ ಇರ್ತಾರೆ, 5 ಜನ ಮೆಂಬರ್ಸ್ ಇರ್ತಾರೆ, ಆಮೇಲೆ ಆಮೇಲೆ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಇರ್ತಾರೆ. ಎಷ್ಟು ಜನ? 7 ಜನ ಇರ್ತಾರೆ. ಅವ್ರು ಯಾರ್ಯಾರು ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ದು ಕಮಿಷನರ್ ಇರ್ತಾರೆ, ಆಮೇಲೆ ನ್ಯಾಷನಲ್ ಕಮಿಷನ್ ಫಾರ್ SC, ನ್ಯಾಷನಲ್ ಕಮಿಷನ್ ಫಾರ್ ST, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ನು, ಆಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಯಾಟಗರೀಸು, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು, ಆಮೇಲೆ ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಈ 7 ಜನ ಸೇರಿ ಎಕ್ಸ್ ಅಫಿಷಿಯೋ ಮೆಂಬರ್ಶಿಪ್ ಇರ್ತಾರೆ. ಆಮೇಲೆ ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಒಂದು ಕಮಿಟಿ ರೆಕಮೆಂಡೇಷನಿಂದ. ಆ ಕಮಿಟಿಯಲ್ಲಿ ಯಾರು ಇರ್ತಾರೆ ಅಂದರೆ ಟೋಟಲ್ 6 ಜನ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಸ್ಪೀಕರ್ ಆಫ್ ಲೋಕಸಭಾ, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ಆಮೇಲೆ ಲೀಡರ್ ಆಫ್ ಅಪೋಸಿಷನ್, ಅದು ಬೋತ್ ಹೌಸಸ್. 6 ಜನ ಸೇರಿ ಇವರು ಎಷ್ಟು ವರ್ಷ ಟರ್ಮ್ ಇರುತ್ತೆ ಅಂದರೆ 5 years and 70 years, ವಿಚ್ ಅವರ್ ಈಸ್ ಅರ್ಲಿಯರ್ ಆ ಥರ. ಆಮೇಲೆ ರಿಮೂವಲ್ ಮಾಡೋಕ್ಕೆ ಅವ್ರ ಪ್ರೊಸೀಜರ್ಸ್ ನೋಡಿದ್ವಿ. ಆಮೇಲೆ ವಾಟ್ ಆರ್ ಹ್ಯೂಮನ್ ರೈಟ್ಸ್ ಅಂತ ನೋಡಿದ್ವಿ ಫುಲ್ ಡೀಟೇಲ್ ಆಗಿ. ಅದಾದಮೇಲೆ ನಮ್ಮ ಇದೇನಂತಾರೆ, ಈಗ ಇರುವಂಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಕೌನ್ಸಿಲ್ ಇದೆ, ದ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತಿದೆ. ಅದು ಯಾವಾಗ ಸೆಟಪ್ ಆಯಿತು ಅಂತ 2006 ಸೆಟಪ್ ಆಯಿತು. ಆಮೇಲೆ ನಮ್ಮ ಇಂಡಿಯಾದಲ್ಲಿ 1993 NHRC ನಾವು ಸೆಟಪ್ ಮಾಡಿದಾಗ ಯಾವ ಪ್ರಿನ್ಸಿಪಲ್ಸ್ ಥ್ರೂ ಇದನ್ನು ಸೆಟಪ್ ಮಾಡಿದ್ವಿ? ಪ್ಯಾರಿಸ್ ಪ್ರಿನ್ಸಿಪಲ್ ಥ್ರೂ ಸೆಟಪ್ ಮಾಡಿದ್ವಿ. ಆಮೇಲೆ ಇವ್ರ ಫಂಕ್ಷನ್ಸ್ ನೋಡಿದ್ವಿ, ಪವರ್ಸ್ ನೋಡಿದ್ವಿ, ಆಮೇಲೆ ಈ ಬಾಡಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಜೆಷನ್ಸ್ ಎಲ್ಲ ನೋಡಿದ್ವಿ. ಆಮೇಲೆ ಇಲ್ಲಿವರೆಗೂ ಇವ್ರು ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ನೋಡಿದ್ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್.